ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಟೈಲರಿಂಗ್ ಕೆಲಸ ತುಂಬಾ ಈಸಿ. 1 ಅವರಲ್ಲೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾರೆ. 350-400 ರೂಪಾಯಿ ದುಡ್ಡನ್ನ ತಗೊಳ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅದನ್ನು ಕಲಿಯುವಾಗ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅದು ಯಾರಿಗೂ ಗೊತ್ತಾಗಲ್ಲ. ಹೊಸದಾಗಿ ನಾವು ಸ್ಟಿಚಿಂಗ್ ಮಾಡೋವಾಗ, ಕಟಿಂಗ್ ಮಾಡೋವಾಗ ಎಷ್ಟು ಮಿಸ್ಟೇಕ್ ಮಾಡಿ ಬಟ್ಟೆಗಳನ್ನು ಹಾಳು ಮಾಡಿ ನಾವು ಎಷ್ಟು ಚಿಂತೆ ಮಾಡಿರ್ತೀವಿ ಅದನ್ನು ಕೂಡ ಯಾರೂ ಕೇಳಲ್ಲ. ಊಟ, ತಿಂಡಿ, ನಿದ್ರೆ ಎಲ್ಲ ಬಿಟ್ಟು ನಾವು ಸ್ಟಿಚ್ನ ಮಾಡಿಕೊಟ್ಟಿರ್ತೀವಿ. ಕಸ್ಟಮರ್ಗಳು ಅದು ಸರಿಯಾಗಿ ಹೊಲ್ದಿಲ್ಲ, ಇದು ಸರಿಯಾಗಿ ಹೊಲ್ದಿಲ್ಲ, ಸ್ಟಿಚಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದಮೇಲೆ ಯಾಕೆ ನಿನ್ನ ಬಟ್ಟೆನ ಈಸ್ಕೊಂಡೆ ಅಂತ ಆ ಥರ ಹೇಳೋಕ್ಕೆ ಹೋಗಬೇಡಿ. ಹೊಸದಾಗಿ ಕಲ್ತಿರೋ ಅಂಥವ್ರಿಗೆ ತುಂಬ ಬೇಜಾರಾಗುತ್ತೆ. ನೀನು ಇದು ಸರಿ ಮಾಡಿಲ್ಲ, ನಿನಗೆ ದುಡ್ಡನ್ನ ಕಡಿಮೆ ತಗೋ ಅಂತ ಹೇಳಿ. ಹೊಸ ಟೈಲರ್ಗಳನ್ನು ಕಟಿಂಗು ಸ್ಟಿಚಿಂಗು ಮಾಡುವಾಗ ಕೆಲವೊಮ್ಮೆ ಮಿಸ್ಟೇಕ್ ಆಗುತ್ತೆ. ನೀವು ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ನೀವು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಭಯ ಪಡಬೇಡಿ. ಆರಾಮಾಗೆ ನಿಮಗೆ ಆ ಬ್ಲೌಸಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಗೊತ್ತಿರುತ್ತಲ್ವ, ಅದೇ ಥರ ಇನ್ನೊಂದು ಬ್ಲೌಸನ್ನು ತಂದು ಅವರಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಡಿ. ಅದರಲ್ಲಾಗಿರೋ ಮಿಸ್ಟೇಕು ನಿಮಗೆ ಗೊತ್ತಿರುತ್ತಲ್ಲ, ಇದರಲ್ಲಿ ಸರಿ ಮಾಡಿಕೊಂಡು ಮಾಡಿ. ನಾನು ಕೂಡ ಇದೇ ಥರ ಸುಮಾರು ಬ್ಲೌಸ್ಗಳನ್ನು ಹಾಳು ಮಾಡಿ ಹೊಸದನ್ನು ತಂದು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಇಲ್ಲ ಅಂದರೆ ತುಂಬ ಮಿಸ್ಟೇಕ್ಸ್ ಆಗಿದೆ ಅಂದಾಗ ಅಮೌಂಟನ್ನೇ ತೊಗೊಳ್ಬೇಡಿ. ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಅಂದ್ಕೊಳ್ಳಿ. ಎಲ್ಲೆಲ್ಲಿ ಮಿಸ್ಟೇಕ್ ಆಯಿತು ಅನ್ನೋದನ್ನು ನೀವು ಒಂದು ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಬ್ಲೌಸ್ಗೆ ನೀವು ಕರೆಕ್ಟಾಗಿ ಮಾಡ್ತೀರಾ. ಭಯ ಪಟ್ಕೊಂಡ್ರೆ ನಿಜವಾಗ್ಲೂ ನಾವು ಟೈಲರಿಂಗ್ ಕೆಲಸನ ಮಾಡೋದಕ್ಕೆ ಆಗಲ್ಲ. ಮಿಸ್ಟೇಕ್ಗಳು ಸ್ಟಾರ್ಟಿಂಗಲ್ಲಿ ತುಂಬಾ ಆಗುತ್ತೆ. ಟೈಲರಿಂಗ್ನ ಕಲಿಯುವಾಗಲೇ ನೀವು ಮನಸ್ಸಿಟ್ಟು ಪೂರ್ತಿ ಕೆಲಸನ ಕಲೀರಿ. ಎಲ್ಲ ಡಿಸೈನ್ ಬ್ಲೌಸ್ಗಳು ಪ್ರತಿಯೊಂದನ್ನು ನೀವು ಕಲಿಬೇಕು. ಒಂದು ಬ್ಲೌಸನ್ನ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದೆ ಅಂತ ಅಂದರೆ ನಿಮಗೆ ಅದು ಆಮೇಲೆ ಕರೆಕ್ಟಾಗಿ ಬರೋದಿಲ್ಲ. ಪ್ರತಿಯೊಂದನ್ನು ನೀಟಾಗಿ ಕಲೀರಿ. ಆನ್ಲೈನಲ್ಲಿ ನೀವು ಟೈಲರಿಂಗ್ನ ಕಲಿತಾ ಇದ್ದರೆ ಒಬ್ಬರ ಹತ್ರನೇ ನೀವು ಟೈಲರಿಂಗ್ ಕೆಲಸನ ಪೂರ್ತಿ ಕಲೀರಿ. ಇವ್ರು ಕರೆಕ್ಟಾಗಿ ಹೇಳ್ಕೊಡಲ್ಲ ಅನ್ನೋದು ಇನ್ನೊಬ್ರ ಹತ್ರ ಹೋಗಿ ಕೇಳೋದು, ಆ ಥರ ಎಲ್ಲ ಮಾಡಬೇಡಿ. ಅವ್ರ ಹತ್ರನೇ ನೀವು ನಿಧಾನವಾಗಿ ನೀಟಾಗಿ ಕೇಳ್ಕೊಳ್ಳಿ. ಯಾಕೆಂದರೆ ಒಬ್ಬೊಬ್ಬರು ಹೇಳ್ಕೊಡೋ ರೀತಿಯೂ ಬೇರೆ ಬೇರೆ ಇರುತ್ತೆ. ನಿಮಗೆಲ್ಲನೂ ಸೇರಿದ್ರೆ ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇರೋದು, ಯಾರದ್ದೇ ಯೂಟ್ಯೂಬ್ನಲ್ಲೇ ಆಗಲಿ ಎಲ್ಲೇ ಆಗಲಿ ನೀವು ಒಂದು ವೀಡಿಯೋನ ಒಬ್ರದ್ದು ನೋಡಿದ್ರೆ ಅವರು ವೀಡಿಯೋಗಳಲ್ಲೇ ನೀವು ನೋಡಿ, ನನ್ನ ವೀಡಿಯೋನೇ ನೋಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇರೋದು. ಒಬ್ಬರದೇ ಮೆಥಡಲ್ಲೇ ಕಲಿತ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇರೋದು. ನಾನು ಟೈಲರಿಂಗ್ ಕಲ್ತಿದ್ದು ನೆನೆಸ್ಕೊಂಡ್ರೆ ತುಂಬಾ ನನಗಿವಾಗ ನಗು ಬರುತ್ತೆ. ತುಂಬ ಬೇಜಾರು ಕೂಡ ಆಗುತ್ತೆ. ನನಗೆ ಕಲಿಯೋ ವಯಸ್ಸೇ ಅಲ್ಲ, ಆ ಟೈಮಲ್ಲಿ ಕಲಿತೆ. ಆದರೆ ಅರ್ಧಂಬರ್ಧ ಕಲ್ತ್ಬಿಟ್ಟೆ. ಅದಕ್ಕಾಗೆ ನಾನು ನಿಮಗೆ ತಿಳಿಸ್ತಾ ಇರೋದು. ಆಮೇಲೆ ನಾನು ಕಲಿಯೋದಕ್ಕೆ ತುಂಬಾ ಕಷ್ಟಪಟ್ಬಿಟ್ಟೆ. ನನ್ನ ಸ್ಟೋರಿ ಅಂತೂ ನನಗೆ ನಗು ಬರುತ್ತೆ. ಮನಸ್ಸಿಟ್ಟು ಟೈಲರಿಂಗ್ ಕೆಲಸನ ಕಲೀರಿ. ಯಾವುದೇ ಕಾರಣಕ್ಕೂ ಭಯಪಟ್ಟು ಟೈಲರಿಂಗ್ ಕೆಲಸನ ಬಿಡಬೇಡಿ. ಹೊಸ ಹೊಸ ಡಿಸೈನ್ಗಳನ್ನ ಕಲಿತಾನೇ ಇರಿ. ನಾನು ಈ ವಿಡಿಯೋದಲ್ಲಿ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡ್ತಾ ಇರೋ ಫುಲ್ಲು ವಿಡಿಯೋ ಪಾರ್ಟ್ 1 ಪಾರ್ಟ್ 2ನಲ್ಲಿ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಧನ್ಯವಾದಗಳು.